ಆರ್ಥಿಕವಾಗಿ ದುರ್ಬಲ ವರ್ಗದ ಮೀಸಲಾತಿ ಅಂದರೆ EWSಗೆ ನಿಗದಿಪಡಿಸಿದ ವಾರ್ಷಿಕ 8 ಲಕ್ಷ ಆದಾಯದ ಮಿತಿಗೂ 1 ಕೋಟಿ ಶುಲ್ಕ ಭರಿಸುವಂತಹ ಸಾಮರ್ಥ್ಯಕ್ಕೂ ಹೋಲಿಕೆಯಲ್ಲಿದೆ. ಮ್ಯಾನೇಜ್ಮೆಂಟ್ ಮತ್ತು NRI ಕೋಟಾಗಳನ್ನು ಮೀಸಲಲ್ಲದ ಸೀಟುಗಳು ಅಂತ ಘೋಷಿಸುವ ಕಾನೂನು EWS ಕೋಟಾದ ಮೂಲ ಉದ್ದೇಶವನ್ನೇ ನಾಶ ಮಾಡ್ತಾ ಇಲ್ವಾ? ಕಾನೂನಿನ ಈ ಲೋಪವನ್ನು ತಿದ್ದೋದು ರಾಜಕೀಯ ನಾಯಕತ್ವದ ಕರ್ತವ್ಯ ಅಲ್ವಾ? ನಕಲಿ EWS ಪ್ರಮಾಣ ಪತ್ರಗಳನ್ನು ತಡೆಯೋದಕ್ಕೆ ರಾಷ್ಟ್ರೀಯ ವೈದ್ಯಕೀಯ ಆಯೋಗ ಮತ್ತು ಉನ್ನತ ಸಂಸ್ಥೆಗಳಿಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಇದು ಕೇವಲ ನಿಯಮಗಳ ಸಮಸ್ಯೆನ ಅಥವಾ ಈ ಮಹಾ ಭ್ರಷ್ಟಾಚಾರಕ್ಕೆ ರಾಜಕೀಯ ಮತ್ತು ಆಡಳಿತಾತ್ಮಕ ಬೆಂಬಲ ಇದೆಯಾ? ಈ ಅಕ್ರಮ ಬಯಲಾದ ಮೇಲೂ ಅಂಥವರ EWS ಪ್ರಮಾಣ ಪತ್ರಗಳನ್ನು ಯಾಕೆ ರದ್ದುಗೊಳಿಸಲಾಗ್ತಾ ಇಲ್ಲ? ಈ ವಂಚಕ ಅಭ್ಯರ್ಥಿಗಳ ಮುಂದೆ ಕಾನೂನು ಮತ್ತು ಸರ್ಕಾರ ಯಾಕೆ ದುರ್ಬಲವಾಗಿದೆ? ವೈದ್ಯಕೀಯ ಶಿಕ್ಷಣ ಪ್ರವೇಶ ಪರೀಕ್ಷೆಗಳಲ್ಲಿ ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ ನೀಡಿದಂಥ EWS ಮೀಸಲಾತಿ ಇವತ್ತು ವ್ಯವಸ್ಥಿತ ಲೂಟಿಗೆ ದಾರಿಯನ್ನು ಮಾಡಿಕೊಟ್ಟಿದೆ. ಬಡತನದ ಪ್ರಮಾಣ ಪತ್ರವನ್ನು ಹಿಡಿದು ನೀಟ್ ಪರೀಕ್ಷೆ ಬರೆದಂಥ ಅದೇ ವಿದ್ಯಾರ್ಥಿಗಳು ಸರ್ಕಾರಿ ಸೀಟುಗಳು ಸಿಗದೇ ಇದ್ದಾಗ ಕೋಟ್ಯಾಂತರ ರೂಪಾಯಿಯನ್ನು ಸುರಿದು ಖಾಸಗಿ ಕಾಲೇಜುಗಳಲ್ಲಿ ಪ್ರವೇಶವನ್ನು ಪಡಿತಾ ಇದ್ದಾರೆ. ಒಬ್ಬ ಆರ್ಥಿಕವಾಗಿ ದುರ್ಬಲ ವಿದ್ಯಾರ್ಥಿಗೆ 1 ಕೋಟಿ ರೂಪಾಯಿಗೂ ಹೆಚ್ಚು ಶುಲ್ಕವನ್ನು ಭರಿಸೋದಕ್ಕೆ ಹೇಗೆ ಸಾಧ್ಯ ಇದೆ? ಈ ವ್ಯವಸ್ಥಿತ ಲೂಟಿ ಸರ್ಕಾರದ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಬಡವರಿಗೆ ನ್ಯಾಯ ಒದಗಿಸೋದಕ್ಕೆ ಜಾರಿಗೆ ತಂದಂಥ ಈ ಕೋಟಾ ಶ್ರೀಮಂತರಿಗೆ ಮತ್ತು ಭ್ರಷ್ಟರಿಗೆ ಹಿಂಬಾಗಿಲಿನಲ್ಲಿ ಪ್ರವೇಶ ನೀಡುವಂಥ ಸಾಧನವಾಗಿ ಮಾರ್ಪಟ್ಟಿದೆ. ಸದ್ಯ ಲಭ್ಯ ಇರುವಂಥ ಮಾಹಿತಿಯ ಪ್ರಕಾರ 148 ವಿದ್ಯಾರ್ಥಿಗಳು EWS ಪ್ರಮಾಣ ಪತ್ರದೊಂದಿಗೆ ನೀಟ್ ಪರೀಕ್ಷೆಯನ್ನು ಬರೆದು ನಂತರ ಅವರಿಗೆ ಸರ್ಕಾರಿ ಸೀಟು ಸಿಗದೇ ಇದ್ದಾಗ ಖಾಸಗಿ ವೈದ್ಯಕೀಯ ಕಾಲೇಜುಗಳಲ್ಲಿನ ಮ್ಯಾನೇಜ್ಮೆಂಟ್ ಮತ್ತು NRI ಕೋಟಾದ ದುಬಾರಿ ಸೀಟ್ಗಳನ್ನು ಪಡೆದಿದ್ದಾರೆ. ಈ ಸೀಟುಗಳ ವಾರ್ಷಿಕ ಶುಲ್ಕ 1 ಕೋಟಿಗೂ ಹೆಚ್ಚಿದೆ ಅಂತ ವರದಿಗಳು ತಿಳಿಸುತ್ತವೆ. ಈ ಹಗರಣವನ್ನು ಒಬ್ಬ ಸ್ನಾತಕೋತ್ತರ ವೈದ್ಯಕೀಯ ತರಬೇತಿ ಪಡಿತಾ ಇರುವಂಥ ವೈದ್ಯರು ಬಹಿರಂಗಪಡಿಸಿದ್ದಾರೆ. ಅದರ ಬೆನ್ನಲ್ಲೇ ಸೀಟ್ ಹಂಚಿಕೆ ದಾಖಲೆಗಳು ಸಾರ್ವಜನಿಕವಾಗಿ ಹರಿದಾಡೋದಕ್ಕೆ ಪ್ರಾರಂಭ ಆಗಿದೆ. ಆರ್ಥಿಕವಾಗಿ ಹಿಂದುಳಿದವರು ಅಂತ ಮೊದಲು ಪ್ರಾಮಾಣೀಕರಿಸಿದಂಥ ವಿದ್ಯಾರ್ಥಿಗಳು ಇಷ್ಟು ದೊಡ್ಡ ಮೊತ್ತದ ಶುಲ್ಕವನ್ನು ಹೇಗೆ ಪಾವತಿಸಬಹುದು ಅನ್ನುವಂಥ ಒಂದು ಪ್ರಶ್ನೆ ಸಾಮಾನ್ಯ ಜನರಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿದೆ. ವಿವಾದದ ಹಿನ್ನೆಲೆಯಲ್ಲಿ ವೈದ್ಯಕೀಯ ಶಿಕ್ಷಣ ನಿಯಂತ್ರಣ ಮಂಡಳಿಯ ಉನ್ನತ ಸಂಸ್ಥೆ ರಾಜ್ಯ ಮಟ್ಟದಲ್ಲಿ ತನಿಖೆಗೆ ಆದೇಶವನ್ನು ನೀಡಿದೆ. EWS ಕೋಟಾದ ನಿಯಮಗಳು ಸ್ಪಷ್ಟವಾಗಿವೆ. ವಾರ್ಷಿಕ ಕುಟುಂಬದ ಆದಾಯ 8 ಲಕ್ಷಕ್ಕಿಂತನೂ ಕಡಿಮೆ ಇರಬೇಕು. 5 ಎಕರೆಗಿಂತ ಕಡಿಮೆ ಕೃಷಿ ಭೂಮಿ ಅಥವಾ 1000 ಚದರ ಅಡಿಗಿಂತ ಕಡಿಮೆ ವಾಸದ ಮನೆಯನ್ನು ಹೊಂದಿರಬೇಕು. ಇಂತಹ ಅರ್ಹತೆಗಳನ್ನು ಹೊಂದಿರುವಂಥ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಪರೀಕ್ಷೆಗಳಲ್ಲಿ 10% ಸೀಟ್ಗಳನ್ನು ಮೀಸಲಿಡಲಾಗುತ್ತೆ. ಆದರೆ ನೀಟ್ ಪರೀಕ್ಷೆಯಲ್ಲಿ ಕಡಿಮೆ ರ್ಯಾಂಕ್ ಪಡೆದಾಗ ಇದೇ ವಿದ್ಯಾರ್ಥಿಗಳು ಮೀಸಲಾತಿ ಪ್ರಯೋಜನವನ್ನು ಬಿಟ್ಟು ಖಾಸಗಿ ಕಾಲೇಜುಗಳಲ್ಲಿನ ಅತ್ಯಂತ ದುಬಾರಿ ಸೀಟ್ಗಳನ್ನು ಆರಿಸ್ಕೊಳ್ತಾರೆ. 1.1 ಲಕ್ಷ ನೀಟ್ ರ್ಯಾಂಕ್ ಗಳಿಸಿದಂತಹ EWS ಅಭ್ಯರ್ಥಿಯೊಬ್ಬರು ಬೆಳಗಾವಿಯ ಜವಾಹರ್ಲಾಲ್ ನೆಹರು ವೈದ್ಯಕೀಯ ಕಾಲೇಜಿನಲ್ಲಿ ಚರ್ಮರೋಗ ವಿಜ್ಞಾನ ಕೋರ್ಸ್ಗೆ NRI ಕೋಟಾದಲ್ಲಿ ಪ್ರವೇಶವನ್ನು ಪಡೆದಿದ್ದಾರೆ. ಇದರ ವಾರ್ಷಿಕ ಶುಲ್ಕ 1 ಕೋಟಿಗಿಂತನೂ ಅಧಿಕ. 84,000 ನೀಟ್ ರ್ಯಾಂಕ್ ಪಡೆದಂತಹ EWS ಅಭ್ಯರ್ಥಿಗೆ ಪುದುಚೇರಿಯ ವಿನಾಯಕ ಮಿಷನ್ಸ್ ಕಾಲೇಜಿನಲ್ಲಿ MD ಜನರಲ್ ಮೆಡಿಸಿನ್ NRI ಕೋಟಾದ ಸೀಟನ್ನು ನೀಡಲಾಗಿದ್ದು ಇದರ ಶುಲ್ಕ 55 ಲಕ್ಷಕ್ಕೂ ಹೆಚ್ಚಿದೆ. ಸಂತೋಷ್ ವೈದ್ಯಕೀಯ ಕಾಲೇಜಿನಲ್ಲಿ EWS ಅಭ್ಯರ್ಥಿಗಳು 76 ಲಕ್ಷದಿಂದ 50 ಲಕ್ಷದವರೆಗೆ ವಾರ್ಷಿಕ ಶುಲ್ಕ ಇರುವಂಥ ಸೀಟ್ಗಳನ್ನು ಪಡೆದಿದ್ದಾರೆ. ಈ ಉದಾಹರಣೆಗಳು EWS ಕೋಟಾದ ಮೂಲ ಉದ್ದೇಶವನ್ನೇ ಅಣಕಿಸುತ್ತವೆ. ನಿಜವಾಗಿಯೂ ಆರ್ಥಿಕವಾಗಿ ದುರ್ಬಲರಾದವರು ಈ ಶುಲ್ಕವನ್ನು ಭರಿಸೋದಕ್ಕೆ ಸಾಧ್ಯನೇ ಇಲ್ಲ. ಮಹಾರಾಷ್ಟ್ರದ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಪ್ರವೀಣ್ ಶೃಂಗಾರಿ ಅವರ ಹೇಳಿಕೆಯು ವ್ಯವಸ್ಥೆಯ ದೌರ್ಬಲ್ಯವನ್ನು ಎತ್ತಿ ತೋರಿಸುತ್ತೆ. ಇಲ್ಲಿ ಅವರು ಒಪ್ಕೊಂಡಿರೋ ಹಾಗೆ EWS ಕೋಟಾ ಜಾರಿಗೆ ಬಂದಾಗಿನಿಂದನೂ ಇಂತಹ ಘಟನೆಗಳು ನಡೀತಾ ಇವೆ. ಬಡತನ ರೇಖೆಗಿಂತ ಕೆಳಗಿರುವಂಥ ನಿಜವಾದ ಅರ್ಹ ಅಭ್ಯರ್ಥಿಗಳಿಗೆ ನೆರವಾಗುವಂಥ ಸದುದ್ದೇಶದಿಂದಾಗಿ ಜಾರಿಯಾದಂಥ ಈ ಕೋಟಾದ ದುರುಪಯೋಗಕ್ಕೆ ನಕಲಿ ಪ್ರಮಾಣ ಪತ್ರಗಳು ಮುಖ್ಯ ಕಾರಣ ಅಂತ ಅವ್ರು ಹೇಳಿದ್ದಾರೆ. ಆದರೆ ಈ ಲೋಪವನ್ನು ಸರಿಪಡಿಸೋದಕ್ಕೆ ಯಾವುದೇ ಪರಿಣಾಮಕಾರಿ ಮಾರ್ಗ ಇಲ್ಲ ಅಂತ ಅವ್ರು ಹೇಳ್ತಾರೆ. ಅಂದರೆ ಅವ್ರ ಪ್ರಕಾರ ವಿದ್ಯಾರ್ಥಿಗಳು ಮೊದಲು EWS ಕೋಟಾದ ಲಾಭವನ್ನು ಪಡೆಯೋದಕ್ಕೆ ಪ್ರಯತ್ನ ಪಡ್ತಾರೆ. ರ್ಯಾಂಕ್ ಕಡಿಮೆ ಬಂತು ಅಂತ ಅಂದರೆ ಅವರು ಮ್ಯಾನೇಜ್ಮೆಂಟ್ ಅಥವಾ NRI ಕೋಟಾದ ಸೀಟ್ಗಳನ್ನು ಪಡೆದುಕೊಳ್ತಾರೆ. ಇಲ್ಲಿಯೇ ಕಾನೂನು ಅವರನ್ನು ರಕ್ಷಣೆ ಮಾಡುತ್ತೆ. ಮ್ಯಾನೇಜ್ಮೆಂಟ್ ಅಥವಾ NRI ಕೋಟಾದಂತಹ ಮೀಸಲಲ್ಲದ ಎಲ್ಲ ಸೀಟುಗಳು ಎಲ್ಲರಿಗೂ ಕೂಡ ಮುಕ್ತವಾಗಿವೆ. ಹಾಗಾದರೆ ಈ ರೀತಿಯ ದಾಖಲಾತಿಗಳು ಸಾರ್ವಜನಿಕ ಆದಾಗ ಸರ್ಕಾರ ಅಥವಾ ನಿಯಂತ್ರಣ ಮಂಡಳಿಗಳು ಯಾಕೆ ತಕ್ಷಣ ಕ್ರಮವನ್ನು ಕೈಗೊಳ್ಳೋದಿಲ್ಲ? ವಿದ್ಯಾರ್ಥಿಗಳು ಯಾವ ಆಧಾರದ ಮೇಲೆ ಪಾರಾಗ್ತಾರೆ ಇಲ್ಲಿ? ಇದಕ್ಕೆ ಡಾಕ್ಟರ್ ಶೃಂಗಾರಿ ಅವರು ನೀಡುವಂಥ ಉತ್ತರ ಆಘಾತಕಾರಿಯಾಗಿದೆ.
ನಾವು ತನಿಖೆಯನ್ನು ನಡೆಸಿದಾಗ ಅಭ್ಯರ್ಥಿಗಳು ತಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅಥವಾ ಕುಟುಂಬದ ಇತರ ಸದಸ್ಯರು ಶಿಕ್ಷಣದ ವೆಚ್ಚವನ್ನು ಭರಿಸ್ತಾ ಇದ್ದಾರೆ, ಅಥವಾ ಯಾವುದೋ ಒಂದು ಟ್ರಸ್ಟ್ನಿಂದ ಹಣಕಾಸಿನ ನೆರವು ಸಿಗ್ತಾ ಇದೆ, ಇಲ್ಲವೇ ಶಿಕ್ಷಣಕ್ಕಾಗಿ ಬೃಹತ್ ಮೊತ್ತದ ಸಾಲವನ್ನು ತೆಗೆದುಕೊಂಡಿದ್ದೀವಿ ಅಂತ ಹೇಳ್ತಾರೆ. ಇಂತಹ ಸಮರ್ಥನೆಗಳು ಕೇವಲ ಕಣ್ಣೊರೆಸುವಂಥ ತಂತ್ರಗಳಷ್ಟೇ ಆಗಿವೆ. ಇವರು ನಿಜವಾಗಿಯೂ EWS ವರ್ಗಕ್ಕೆ ಸೇರಿದವರಾಗಿದ್ದರೆ ಕೋಟ್ಯಾಂತರ ರೂಪಾಯಿ ಸಾಲ ಪಡೆಯೋದಕ್ಕೆ ಅವ್ರಿಗೆ ಯಾವ ಆಧಾರ ಇದೆ? ಸಾರ್ವಜನಿಕ ವಲಯದಲ್ಲಿ 1 ಕೋಟಿ ಸಾಲ ಪಡೆಯೋದಕ್ಕೆ ಅಗತ್ಯವಿರುವಂಥ ಆಸ್ತಿಗಳು EWS ನಿಯಮಗಳನ್ನು ಉಲ್ಲಂಘಿಸೋದಿಲ್ವಾ? ಸೊ ಈ ಸಮರ್ಥನೆಗಳು ಸುಳ್ಳು ಅಂತ ಆಡಳಿತ ಮಂಡಳಿಗಳಿಗೆ ಗೊತ್ತಿದ್ರೂ ಕೂಡ ಕಾನೂನು ಮತ್ತು ನಿಯಮಗಳ ಜಟಿಲತೆಯಿಂದಾಗಿ ಅವರು ಈ ಪ್ರಕರಣಗಳಿಂದ ಕೈ ತೊಳೆದುಕೊಳ್ಳೋದಕ್ಕೆ ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ನೀಡ್ತಾರೆ. ಇನ್ನು EWS ಮೀಸಲಾತಿಯ ದುರುಪಯೋಗ ನಿಜವಾದ ಬಡ ಮತ್ತು ಅರ್ಹ ವಿದ್ಯಾರ್ಥಿಗಳ ಅವಕಾಶಗಳನ್ನು ಕಸಿದುಕೊಳ್ತಾ ಇದೆ. ಈ ವಿದ್ಯಾರ್ಥಿಗಳು ತಾವು ನಕಲಿ ಪ್ರಮಾಣ ಪತ್ರವನ್ನು ನೀಡಿ ಹಣದ ಬಲದಿಂದ ವೈದ್ಯರಾಗೋದಕ್ಕೆ ಹೊರಟಿದ್ದಾರೆ. ಇದು ಸಮಾಜಕ್ಕೆ ಮತ್ತು ಆರೋಗ್ಯ ವ್ಯವಸ್ಥೆಗೇನೆ ಅಪಾಯಕಾರಿ ಬೆಳವಣಿಗೆ. ಈ ವ್ಯವಸ್ಥೆಯ ವಿರುದ್ಧ ಜನ ಧ್ವನಿ ಎತ್ತಬೇಕು. ನಿಯಂತ್ರಣ ಮಂಡಳಿಗಳು ತಕ್ಷಣ ಎಚ್ಚೆತ್ತುಕೊಂಡು ಈ ಸಮಸ್ಯೆಗಳಿಗೆ ಅಂತ್ಯ ಹಾಡಬೇಕು. EWS ಪ್ರಮಾಣ ಪತ್ರವನ್ನು ಬಳಸಿಕೊಂಡು ನಂತರ ದುಬಾರಿ ಸೀಟನ್ನು ಪಡೆದಂಥ ಎಲ್ಲ 148 ವಿದ್ಯಾರ್ಥಿಗಳ ಪ್ರವೇಶವನ್ನು ತಕ್ಷಣವೇ ರದ್ದುಗೊಳಿಸಬೇಕು. ಈ ವಿದ್ಯಾರ್ಥಿಗಳಿಗೆ ನಕಲಿ ಪ್ರಮಾಣ ಪತ್ರ ನೀಡೋದಕ್ಕೆ ಸಹಾಯ ಮಾಡಿದಂಥ ಅಧಿಕಾರಿಗಳು ಮತ್ತು ವೈದ್ಯಕೀಯ ಕಾಲೇಜುಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸಿ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು. ಆರ್ಥಿಕ ನೆರವು ಮತ್ತು ಸಾಲದ ನೆಪದಲ್ಲಿ ನಿಯಮಗಳ ದುರುಪಯೋಗವನ್ನು ತಡೆಯೋದಕ್ಕೆ ಪ್ರವೇಶ ನಿಯಮಗಳಲ್ಲಿ ತುರ್ತು ತಿದ್ದುಪಡಿಯನ್ನು ತರಬೇಕು. ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ ಮೀಸಲಾತಿಯನ್ನು ಜಾರಿಗೊಳಿಸಿದಾಗಲೇ ಈ ಒಂದು ಆತಂಕ ಇತ್ತು. ಮೂಲತಃ ಸಾಮಾನ್ಯ ವರ್ಗಕ್ಕೆ ಮೀಸಲಾತಿಯ ಅಗತ್ಯ ಇದೆಯಾ ಅನ್ನುವಂಥ ಚರ್ಚೆ ಇತ್ತು. ಹಲವು ವಿಮರ್ಶಕರು ಇದು ಸಾಮಾಜಿಕ ನ್ಯಾಯದ ಬದಲಿಗೆ ಕೇವಲ ರಾಜಕೀಯ ಉದ್ದೇಶದಿಂದ ತರಲಾದಂಥ ನಿರ್ಧಾರ ಅಂತ ವಾದ ಮಾಡಿದ್ದಾರೆ. ಆರ್ಥಿಕ ಅಸಮಾನತೆ ಇಲ್ಲಿ ತೀವ್ರವಾಗಿದ್ದರೂ ಕೂಡ ಜಾತಿ ಆಧಾರಿತ ಮೀಸಲಾತಿಯ ಹಿಂದಿನ ಶತಮಾನಗಳ ಸಾಮಾಜಿಕ ದಬ್ಬಾಳಿಕೆಯ ಇತಿಹಾಸ EWS ಕೋಟಾದ ಹಿಂದಿಲ್ಲ. ಈ ಕೋಟಾವು ಮೀಸಲಾತಿಯ ನಿಜವಾದ ಉದ್ದೇಶವನ್ನು ದುರ್ಬಲಗೊಳಿಸೋದು ಮಾತ್ರ ಅಲ್ಲದೇನೆ ಇದೀಗ ಕಳಪೆ ಆಡಳಿತ ಮತ್ತು ನಕಲಿ ಪ್ರಮಾಣ ಪತ್ರಗಳ ಮೂಲಕ ಯಾರಿಗೆ ನಿಜವಾಗಿಯೂ ಸಹಾಯ ಬೇಕೋ ಅವರಿಗೆ ಸಿಗದ ಹಾಗೆ ಮಾಡಿ ವ್ಯವಸ್ಥೆಯನ್ನು ಮತ್ತಷ್ಟು ಕಲುಷಿತಗೊಳಿಸ್ತಾ ಇದೆ. EWS ಕೋಟಾ ಅನಗತ್ಯವಾಗಿತ್ತು ಮತ್ತು ಈಗ ಇದು ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾ ಇದೆ ಅನ್ನೋದಕ್ಕೆ ಈ ಕೋಟ್ಯಾಂತರ ರೂಪಾಯಿಗಳ ಹಗರಣನೇ ಸಾಕ್ಷಿಯಾಗಿದೆ. ನಿಜವಾದ ಬಡ ವಿದ್ಯಾರ್ಥಿಗಳಿಗೆ ಇಲ್ಲಿ ಸಹಾಯ ಸಿಗಲಿ, ಆದರೆ ಹಣದ ಬಲದಿಂದ ಈ ಒಂದು ವ್ಯವಸ್ಥೆಯನ್ನು ಲೂಟಿ ಮಾಡುವವರನ್ನು ತಕ್ಷಣವೇ ಮಟ್ಟ ಹಾಕಬೇಕು. ಈ ಕುರಿತು ಸರ್ಕಾರದ ನಿಲುವು ಸ್ಪಷ್ಟವಾಗಿರಬೇಕು ಮತ್ತು ಕ್ರಮಗಳು ಬಹಳ ತ್ವರಿತವಾಗಿರಬೇಕು. ಇಲ್ಲವಾದರೆ ಬಡವರ ಹೆಸರಿನಲ್ಲಿ ನಡೆದಂಥ ಈ ಹಗರಣ ಭಾರತೀಯ ವೈದ್ಯಕೀಯ ಶಿಕ್ಷಣ ವ್ಯವಸ್ಥೆಯ ಮೇಲಿನ ನಂಬಿಕೆಯನ್ನೇ ಸಂಪೂರ್ಣವಾಗಿ ನಾಶ ಮಾಡುತ್ತೆ. ವೀಕ್ಷಕರ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮಗೇನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.